ಜಾತಿ ಕಾರಣಕ್ಕೆ ನಮಗೂ ಗರ್ಭಗುಡಿ ಪ್ರವೇಶವನ್ನ ಬಿಡ್ಲಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಸಾಣೇಹಳ್ಳಿ ಕನಕಪೀಠದ ಈಶ್ವರಾನಂದ ಪುರಿ ಶ್ರೀಗಳು. ಸಾಣೇಹಳ್ಳಿ ಕನಕಪೀಠದ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಕಾರಣಕ್ಕೆ ನಮಗೆ ಗರ್ಭಗುಡಿ ಪ್ರವೇಶಕ್ಕೆ ಬಿಡ್ಲಿಲ್ಲ. ಈ ಘಟನೆ ನಮ್ಮ ಜೊತೆಗೆ ಆಗಿದ್ದು ಬಾಗೂರಿನ ಚನ್ನಕೇಶವ ದೇಗುಲದಲ್ಲಿ ಅಂತ ಬೇಸರಗೊಂಡಿದ್ದಾರೆ. ಕುರುಬರ ಸ್ವಾಮೀಜಿ ಒಳಗ್ ಬಂದಿದ್ದಾರೆ ಅಂತ ಸ್ವಚ್ಛತೆಯನ್ನ ನಾವು ಬಂದ್ ಹೋದ್ಮೇಲೆ ಮಾಡಿಸಿದ್ದಾರೆ. ಇನ್ಮುಂದೆ ನಾವು ಚನ್ನಕೇಶವ ದೇಗುಲಕ್ಕೆ ಹೋಗಲ್ಲ, ಮುಜರಾಯಿ ದೇಗುಲ ಅಂತ ನಮ್ಗೆ ಮುಂಚೆನೆ ಗೊತ್ತಿದ್ರೆ ಅಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂತ ಕೂಡ ಜಾತಿಯ ವಿಚಾರವಾಗಿ ಇನ್ನೂ ಕೆಲವು ವಿಷವರ್ತುಲದ ಥಾಟ್ಸ್ ಹೇಗೆ ಜೀವಂತವಾಗಿದೆ ಅನ್ನೋದು ಶ್ರೀಗಳ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಆಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ ಸುಮ್ಮ ಒಳಗೆ ಬಿಡ ಅಂತೇಳಿ ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದಿರೋದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಈಗ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ. ಆಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ ಸುಮ್ಮ ಒಳಗೆ ಬಿಡ ಅಂತೇಳಿ ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದಿರೋದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಈಗ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಜು, ಇಂಥ ಸಂದರ್ಭದಲ್ಲೂ ಇಷ್ಟೊಂದು ನಾವು ಮುಂದುವರೆದ ಮೇಲೂ ಕೂಡ ಜಾತಿ ಅನ್ನುವಂತಹ ವಿಷಬೀಜ ಸಮಾಜದಲ್ಲಿ ಜಾಗೃತವಾಗಿದೆ. ಸನ್ಯಾಸಿಗಳಲ್ಲೂ ಕೂಡ ನಾವು ಜಾತಿಯನ್ನು ನೋಡ್ತೀವಿ ಅನ್ನೋದು ಎಂಥ ದುರ್ದೈವದ ಸಂಗತಿ. ಹೀಗೆ ನಿಜವಾಗ್ಲೂ ಕಂಪ್ಲೀಟ್ ಆಗಿ ಆ ದೇವಸ್ಥಾನದ ಆಡಳಿತ ಮಂಡಳಿಯವ್ರು ನಡ್ಕೊಂಡಿದ್ದೇ ಹೌದಾದ್ರೆ ಅವರಂತ ಅಯೋಗ್ಯರು ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಅಂತ? ಖಂಡಿತವಾಗೂ ಮಮತಾ, ಏನಂದ್ರೆ ಅಂತರ್ಜಿಲ್ಲಾ ಮಟ್ಟದ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪರಿವರ್ತನೆ ಹಾದಿಯಲ್ಲಿ ಮಠಗಳು ಎಂಬ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದಂತ ಹೊಸದುರ್ಗ ತಾಲೂಕಿನ ಕನಕ ಗುರುಪೀಠದ ಶಾಖಾ ಮಠದ ಸ್ವಾಮೀಜಿ ಆಗಿರುವಂತ ಶ್ರೀಯುತ ಈಶ್ವರಾನಂದಪುರಿ ಸ್ವಾಮೀಜಿ ಅವರು ತೀವ್ರ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಯಾಕಂದ್ರೆ ಪರಿವರ್ತನೆ ಹಾದಿಯಲ್ಲಿ ಎಂಬ ಮಠಗಳು ಎಂಬ ವಿಚಾರವಾಗಿ ನಾವು ಮಾತನಾಡ್ತಿದೀವಿ. ಆದ್ರೆ ಇನ್ನು ಪರಿವರ್ತನೆ ಅನ್ನೋದು ಬಹಳ ಹಾಗೆ ಇದೆ. ಪರಿವರ್ತನೆ ಅನ್ನೋದು ಕೇವಲ ನಾಮಕಾವಸ್ಥೆ ಆಗಿದೆ. ಜಾತಿ ರಾಜಕಾರಣಕ್ಕಾಗಿ ಜಾತಿ ಕಾರಣಕ್ಕಾಗಿ ನಮ್ಮನ್ನ ಗರ್ಭಗುಡಿಯೊಳಗೆ ಬಿಡ್ಲಿಲ್ಲ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದಲ್ಲಿರುವಂತ ಚನ್ನಕೇಶವ ದೇವಸ್ಥಾನಕ್ಕೆ ನಾವು ವೈಕುಂಠ ಏಕಾದಶಿ ಎಂದು ತೆರಳಿದ್ವಿ. ಆ ಸಂದರ್ಭದಲ್ಲಿ ಕುರುಬರು ಸ್ವಾಮೀಜಿ ಎಂಬ ಒಂದೇ ಕಾರಣಕ್ಕೆ ನಮ್ಮನ್ನ ಗರ್ಭಗುಡಿ ಒಳಗೆ ಬಿಡ್ಲಿಲ್ಲ ಎಂಬ ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗೆ ಸ್ವಾಮೀಜಿ ಒಳಗೆ ಹೋಗಿದ್ದ ಹಿನ್ನೆಲೆಯಲ್ಲಿ ಆ ದೇವಸ್ಥಾನವನ್ನು ಕೂಡ ಸ್ವಚ್ಛತೆಗೊಳಿಸಿದ್ರು. ಆದ್ರೆ ನಾವು ಹೋಗಿದ್ದ ಒಂದು ಕಾರಣದಿಂದಾಗಿ ಆ ದೇವಸ್ಥಾನ ಸ್ವಚ್ಛವಾಯಿತು ಎಂಬ ಒಂದು ವ್ಯಂಗ್ಯವನ್ನು ಕೂಡ ಸ್ವಾಮೀಜಿ ವ್ಯಕ್ತಪಡಿಸಿದ್ರು. ಹಾಗೆ ಕೇವಲ ಇದು ಪರಿವರ್ತನೆ ಅನ್ನೋದು ನಾಮಕಾವಸ್ಥೆ ಆಗಿದೆ. ಹಲವಾರು ದೇವಸ್ಥಾನಗಳಲ್ಲಿ ಈ ಒಂದು ಆಚರಣೆ ಇನ್ನೂ ಜೀವಂತವಾಗಿದೆ ಎಂಬ
ಅಸಮಾಧಾನವನ್ನ ಶ್ರೀಯುತ ಸ್ವಾಮೀಜಿ ಅವರು ಹೊರಗಾಕಿದ್ರು. ಹಾಗೆ ಏನು ಆ ಒಂದು ಸಮಯದಲ್ಲಿ ಅಲ್ಲಿದ್ದಂತ ಪೂಜಾರಿ ಹೆಣ್ಣು ಮಕ್ಕಳನ್ನೆಲ್ಲ ಗರ್ಭಗುಡಿಯೊಳಗೆ ಬಿಟ್ರು. ಆದ್ರೆ ಮಠಾಧೀಶರಾದ ನಮ್ಮನ್ನ ಗರ್ಭದ ಗುಡಿಯೊಳಗೆ ಬಿಡದೇ ಇದ್ದಿದ್ದು ನಿಜವಾಗ್ಲೂ ವಿಪರ್ಯಾಸ ಅಂತ ಒಂದು ಅಸಮಾಧಾನ, ಒಂದು ನೋವನ್ನ ಅಲ್ಲಿದ್ದಂತ ಸ್ವಾಮೀಜಿಗಳ ಬಳಿ ತೋಡ್ಕೊಂಡ್ರು. ಈ ಸಂದರ್ಭದಲ್ಲಿ ಸಾಣಿಹಳ್ಳಿ ಮಠದ ಪಂಡಿತಾರಾಧ್ಯ ಶ್ರೀಗಳು ಸೇರಿದಂತೆ ಮದರಚನೆಯ ಗುರುಪೀಠದ ಬಸವಮೂರ್ತಿ ಮದರಚನೆಯ ಸ್ವಾಮೀಜಿ ಹಾಗೂ ಕುಂಚಟಿಗ ಗುರುಪೀಠದ ಶಾಂತಿವೀರ ಸ್ವಾಮೀಜಿ ಮತ್ತು ಭಗೀರಥ ಪೀಠದ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿ ಕೂಡ ಒಂದು ವೇದಿಕೆಯಲ್ಲಿ ಅಲಂಕಾರಗೊಂಡಿದ್ರು. ಆ ಸಂದರ್ಭದಲ್ಲಿ ಒಂದು ಸ್ವಾಮೀಜಿ ಅವರು ಅವರ ಅಸಮಾಧಾನವನ್ನ ಹೊರಹಾಕಿದ್ರು. ಒಂದು ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿದೆ, ಜಾತೀಯತೆ ಜೀವಂತವಾಗಿದೆ ಎಂಬ ನೋವನ್ನ ತೋಡಿಕೊಂಡ್ರು ಮಮತಾ. ಧನ್ಯವಾದ ಸಿದ್ದರಾಜು. ಕಾವಿದಾರಿ ಸನ್ಯಾಸಿಗಳಲ್ಲೂ ಜಾತಿ ಅನ್ನುವಂತಹ ಕನ್ನಡಕ ಹಾಕೊಂಡು ನೋಡೋರ್ನ ಏನಂತ ಕರಿಬೇಕು ಸಮಾಜನೇ ಡಿಸೈಡ್ ಮಾಡುತ್ತೆ. ನಿಜಕ್ಕೂ ದುರದೃಷ್ಟಕರ ಒಂದು ವೇಳೆ ಇದು ನಿಜವೇ ಆಗಿದ್ರೆ.